ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಇಷ್ಟವಾಗುವಂಥ, ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ಚಿಕ್ಕಿನ ನಾನಿವತ್ತು ಮಾಡ್ತಾಯಿದ್ದೀನಿ. ಅದು ಸಹ ಶೇಂಗಾದಲ್ಲಿ ಅಥವಾ ಕಡಲೆ ಬೀಜದ ಬರ್ಫಿ ಅಥವಾ ಚಿಕ್ಕಿ ಎಲ್ರಿಗೂ ಇಷ್ಟ ಅಲ್ವಾ? ಬನ್ನಿ ಈ ಒಂದು ರೆಸಿಪಿನ ನಾವು ಇವತ್ತು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಬಟ್ಲಾಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಉರಿಯಲ್ಲಿ ಹುರಿದ್ಬಿಟ್ಟು ಮೇಲೆ ಇರುವಂಥ ಹೊಟ್ಟೆಲ್ಲ ತೆಗೆದು ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪುಡಿ ಆದರೆ ಸಾಕು. ನಿಮಗೆ ಬೇಕಾದರೆ ಹಾಗೇನೂ ಹಾಕ್ಕೊಂಡು ಸಹ ಮಾಡ್ಕೋಬೋದು ಪುಡಿ ಮಾಡ್ದಿರಾ. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೆಲ್ಲ ಮತ್ತು ಸಕ್ಕರೆ ನಾನು ಎರಡನ್ನೂ ಸಹ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿರೋದ್ರಿಂದ ನಿಮಗೆ ತುಂಬಾ ಬ್ರೌನ್ ಕಲರ್ ಕಾಣಿಸುತ್ತೆ. ಚಿಕ್ಕಿನೂ ಅಷ್ಟೇ ಬ್ರೌನ್ ಕಲರ್ ಬರುತ್ತೆ, ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ನೋಡ್ಬೋದು ತುಪ್ಪದಲ್ಲಿ ಈ ಒಂದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ. ಇದನ್ನು ನಾವು ಕೈ ಆಡಿಸ್ತಾನೆ ಇರಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಚಿಕ್ಕಿ. ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವೇನು ಮಾಡಬೇಕು, ತರಿಯಾಗಿ ಮಾಡ್ಕೊಂಡಿರುವಂಥ ಕಡಲೆ ಬೀಜನ ನಾವು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೊಂಡಿರಬೇಕು. ಸೊ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ತಿರುವಾಡಬೇಕು. ನಂತರ ನಾವು ಒಂದು ತಟ್ಟೆಯಲ್ಲಿ ಅಥವಾ ನಾವು ಅಡುಗೆ ಮನೆಯಲ್ಲಿ ಕಲ್ಲಿರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿ ಚೆನ್ನಾಗಿ ಸವರಿಬಿಟ್ಟು ಅದ್ರ ಮೇಲೆ ನಾವು ತಗೊಂಡಿರುವಂಥ ಬಿಸಿ ಬಿಸಿ ಆಗಿರುವಂಥ ಈ ಒಂದು ಪಾಕವನ್ನು ಹಾಕ್ಬಿಟ್ಟು ಚಪಾತಿಯ ಲಟ್ಟಣಿಗೆಯಿಂದ ಈ ರೀತಿ ಉಜ್ಕೋಬೇಕಾಗತ್ತೆ. ನಂತರ ಬಿಸಿ ಇರುವಾಗಲೇ ಒಂದು ಚಾಕುವಿನ ಸಹಾಯದಿಂದ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ನಮಗೆ ಯಾವ ಸೈಜ್ ಬೇಕಾದರೂ ನಾವಿಲ್ಲಿ ಕಟ್ ಮಾಡ್ಕೋಬೋದಾಗಿರುತ್ತೆ. ನಂತರ ಸ್ವಲ್ಪ ಆರಿದ ಮೇಲೆ ಇದನ್ನು ನಾವು ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಎಲ್ಲನೂ ಈಸಿಯಾಗಿ ನಾವು ಒಂದು 15-20 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿನೂ ಸಹ ಇರುತ್ತೆ. ನೋಡಿದ್ರಲ್ವಾ, ತುಂಬ ಈಸಿಯಾಗಿ ಎಲ್ಲರಿಗೂ ಇಷ್ಟವಾಗುವಂಥ ಈ ಒಂದು ಚಿಕ್ಕಿನ ಮಾಡೋದು ಹೇಗೆ ಅಂತ. ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ಒಂದು ರೆಸಿಪಿಯಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.